ಇನ್ನೊಂದು ನೀನು ವಿಡಿಯೋ ಶೂಟ್ ಮಾಡ್ತಿರ್ತೀನಲ್ಲ ಅವಾಗ ಏನ್ರಿ ಅನ್ಬೇಡ, ಓಯ್ ಅನ್ ಸಾಕು. ಹಾಂ, ನನಗೇನ್ರಿ ಅಂದ್ರೆ ನಂಗೆ ಇಷ್ಟ ಆಗಲ್ಲ. ಇನ್ನು ಅಂದಿದ್ದು ಇವಾಗ ಏನ್ರಿ ಅಂದ್ರೆ ವಿಡಿಯೋದಲ್ಲಿ ಅಂತ ಬರೆಯೋದೇ ಕೊಡ್ಬೇಕು ಅಂತ ಓಯ್ ಅನ್ನ ಅಷ್ಟೇ. ಅಂದ್ಬಿಟ್ಟು ಓಯ್ ಅಂದ್ರೆ ಅವತ್ತು ರೈಸ್ ಆಗ್ತದೆ ವಾಯ್ಸು. ಆಗಿದ್ದೀನಿ ನಾನು, ಕೊಡಿಲಿ ಏನಾಗಲ್ಲ, ಬನೀನಾಗಿದ್ದೀನಿ. ಸುಮ್ನಿರ ಓಯ್ ಅನ್ನು ಮಂಪಟಿ ಅಲ್ಲ ಮೆಟ್ಟ ತಗೊಂಡು ಹಾಕ್ತೀನಿ. ಮೊನ್ನೆಯವ್ರಿಗೆ ಏನೋ ಪೋಸ್ಟ್ ಬಂದೈತೆ, ಅವಾಗ ಏನೋ ಕಾಣ್ದಂಗೆ ಬುಕ್ ಮಾಡೋಳೆ. ತಗೊಂಡು ಬಾ, ತಿಸ್ಕರ ತಗೋಬಾ. ಅದೃಷ್ಟವಂತರಕ್ಕ ನೀವು ಅಂತ ಐತಿ. ಏನೋ ಪಾರ್ಸಲ್ ಬಂದ, ಬಾ ಮಚ್ಚ ತೆಗೆದು ನೋಡೋಣ. ಚೆನ್ನಾಗೈತೆ. ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಈಗ ನಾನು ಚಿಕನ್ ಗ್ರೇವಿ ಮಾಡೋಣ ಅಂತ ಒಂದು ಕಡೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿ ರುಬ್ಕೊಂಡಿದ್ದೀನಿ. ಆಲ್ರೆಡಿ ಹಾಕಿದ್ದೀನಿ ಅದಕ್ಕೆ ಒಗ್ಗರಣೆಗೆ. ಈಗ ಇದಕ್ಕೆ ಎತ್ತಿಡ್ಬೇಕು ಒಂದು ಬಾಕ್ಸ್ಗೆ, ಅದಕ್ಕೆ ಇಲ್ಲಿಂದ ಅನ್ನ ಶುರು ಮಾಡಿದೆ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಅಡುಗೆ ಮನೇಲಿ ಕೆಲಸ ಮಾಡಬೇಕಾದ್ರೆ ಈ ಥರ ಹೆಣ್ಮಕ್ಳು ಅಡುಗೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಗಂಡು ಮಕ್ಳದ ಮೇಲಲ್ಲೇ ಮಾಡಿಟ್ಟಿರೋ ತಿಂದು ಆರಾಮಾಗಿ ಓಡಾಡ್ತಾರೆ. ಹಾಂ, ಗಂಡು ಮಕ್ಳ ಮೇಲಲ್ಲೇ ಅಂದೆ. ಹೆಣ್ಣು ಮಕ್ಳ ಕೆಲಸ ಇದು, ಗಂಡು ಮಕ್ಳ ಕೆಲಸ ಹೊರಗಡೆ ದುಡ್ಕೊಬರೋದು. ಆದ್ರೂ ನಮ್ದೇ ಕಷ್ಟ ಅಲ್ಲೇ ಅಂದೆ. ನಮ್ಮದು ಕಷ್ಟನೇ, ಹೊರಗಡೆ ದುಡ್ಕೊಬರ್ಬೇಕಲ್ಲ. ಅಪ್ಪ ಹೆಣ್ಮಕ್ಳು ಹೊರಗಡೆ ದುಡಿತಾರೆ, ಹೆಣ್ಮಕ್ಳು ಹೊರಗಡೆನೂ ದುಡಿತಾರೆ, ಮನೆಯಾಗೂ ಬಂದು ಮಾಡ್ತಾರೆ ಗೊತ್ತು. ಆದರೆ ಗಂಡು ಮಕ್ಕಳು ಕೆಲವ್ರು ಮಾಡ್ತಾರೆ, ಹೊರಗಡೆನೂ ದುಡಿತಾರೆ. ಗಂಡು ಮಕ್ಕಳು ಬಂದು ಮನೆಯಲ್ಲೂ ಮಾಡ್ತಾರೆ ಕೆಲವರು. ನಮಗೆ ಬರಲ್ಲ ಅಡುಗೆ ಮಾಡೋಕ್ಕೆ. ಮಾತಾಡಕ್ಕೆ ಬರ್ತೈತಾ? ಮಾತಾಡೋಕೆ ಎಲ್ಲರಿಗೂ ಬರ್ತೈತೆ. ಸ್ವಲ್ಪ ನನ್ನ ಚಿಕನ್ ಗ್ರೇವಿ ಮಾಡ್ತೀನಿ, ಸ್ವಲ್ಪ ತೋರ್ಸಪ್ಪ. ಸುಮ್ಮನೆ ಪಾಪ ಅವ್ರಿಗೆ ಬಾಯಿ ನೀರು ಬರ್ತವೆ. ಮಾಡ್ಕೊಂಡು ತಿಂತಾರೆ. ಮುಂಚೆ ಇತ್ತು, ಅಯ್ಯಪ್ಪ ಯಾರ ಮನೆಗಳು ಮಟನ್ ಚಿಕನ್ ಮಾಡಿದ್ರೆ. ಇವಾಗ ನೀನು ಅಷ್ಟೇ ವಿಡಿಯೋಗಳೆಲ್ಲ ನೋಡಿ ಅವರು ಚೈನೀಸ್ ತಿನ್ನೋದು ನೋಡಿ ನೀನು ಮಾಡ್ತಾ ಇರೋದು. ನನಗೆ ಗೊತ್ತು, ನೀನು ಅಂಥ ವಿಡಿಯೋ ನೋಡಿದೆ ಅಂದ್ರೆ ನನಗೆ ಟ್ಯಾಕ್ಸ್ ಬಿತ್ತು ಅಂತ ಅರ್ಥ. ಅವ್ರು ಹಂಗೆ ಸರ್ಕೊ ಅಂತ ತಿಂಬಂದು ನೋಡಿ ನೀನು ಮಾಡ್ತೀಯಲ್ಲ, ನನ್ನ ದುಡ್ಡೆಲ್ಲ ಖರ್ಚಾಗ್ತದಿಲ್ಲ. ಅಂತ ಅಷ್ಟೇ ಪಾಪ. ಯಾವಾಗ್ಲಾದ್ರಲ್ಲಿ ನಾನು ಮಾಡ್ತೀನಿ ಅಂದ್ರೆ ಆಯ್ತು ತಗೊಂಡ್ಬಂದು. ಹೋಟ್ಲ್ ಕೇಳಿದ್ರೆ ಬೈತಾರೆ, ಮನೇಲಿ ಮಾಡ್ತೀನಿ ಎಂಥ ಅಡುಗೆ ಬೇಕಾದ್ರೂ ಹೊಸ್ದಾಗ ಟ್ರೈ. ಹೆಂಗ ವಾರಕ್ಕೊಂದ್ಸಲ ನೋಡಮ್ ಸಾಕು, ದಿನ ನೋಡ್ಬೇಡ. ವಾರಕ್ಕೊಂದ್ಸರಿ ನೋಡ್ಬೇಕಂತ ನಾನು ದಿನ ನೋಡ್ಬಿಡ್ತಾರೆ ವೀಡಿಯೋಸ್. ಹಂಗಂತಂದು ಅಂತಾರಷ್ಟೇ ಪಾಪ. ಯಾವಾಗ ಕೇಳಿದ್ರು ಮಾಡ್ಕೊಂಡು ತಿನ್ನು ಅಂತ. ಒಟ್ನಲ್ಲಿ ಮಾಡ್ಬೇಕಷ್ಟೇ. ಹೋಟ್ಲ್ ಪಾಟ್ಲದಂದ್ರೆ ಕ್ಯಾನ್ಸಲ್ ಆಗ್ತೈತೆ. ನಾನು ಹೋಟ್ಲಲ್ಲಿ ಕೊಡ್ಸೋನೇ ಅಲ್ಲ. ಈಗ ಬೇಕಾ, ಏನು ಬೇಕು ಹೇಳು, ಹುಡುಗರ ಕೈಲಿ ತರಿಸ್ಕ ಮಾಡ್ಕೊಂಡು ತಿನ್ನು, ನಮಗೂ ಒಂದು ಸ್ವಲ್ಪ ಕೊಡು ಮಾಡಿರೋದು ಅಂತಾರೆ. ಅದು ಬಿಟ್ಟು ಯಾಕೋ ಬಿರಿಯಾನಿ ತಿನ್ನಂಗಾಗೈತೆ, ಕಬಾಬ್ ತಿನ್ನಂಗಾಗೈತೆ, ತರಿಸ್ತೀಯಾ ಅಂದರೆ ಅವಾಗ ಹಿಡ್ಕೊಬರ ಇಲ್ಲಿ, ಎಲ್ಲ ಇತ್ತು ಹೊರಗೆ ತಗೋಬರ ಇಲ್ಲಿ ನೋಡೋಣ, ಏನೋ ಕೇಳ್ತಾ ಐತೆ ಅಂತಂದು ಜಗಳ ಮಾಡ್ಬಿಡ್ತೈತೆ ಬೇಕಾದ್ರೆ. ಅದೇನೋ ಔಟ್ಸೈಡ್ ಫುಡ್ ಇಷ್ಟಪಡಲ್ಲ ಇವರು. ಔಟ್ಸೈಡ್ ಫುಡ್ ತಿಂದರೆ ನನಗೆ ಗ್ಯಾಸ್ಟ್ರಿಕ್ ಆಗ್ತದೆ. ಹೌದೇ? ನಿನ್ಗಾದ್ರೆ ನಮ್ಗಾಗಲ್ಲ. ಆಗ ನೀನು ಮಾಡು, ಎಲ್ಲರೂ ತಿನ್ಬೋದಲ್ಲ. ಆಯ್ತಪ್ಪ, ಅದಕ್ಕೆ ಹೊರಗಡೆ ಹೋದಾಗ ತಿಂತೀವಲ್ಲ ಬೇರೆ ಕಡೆ, ಮನೆಯಾಗಿದ್ದಾಗ ಏನಕ್ಕೆ? ಆಯ್ತಪ್ಪ, ಅದಕ್ಕೆ ಮಾಡ್ತೀವಿ. ಮತ್ತೆ ಮನೆಯಾಗಿದ್ದರು ಹೋಟ್ಲುಗಳಿಂದ ತಂದು ತಿಂದರೆ ಮನೆ ಉದ್ಧಾರ ಆದಂಗೆ. ಏನು ಡೈಲಾಗ್ ಹೊಡಿತಾನಪ್ಪ, ಮಾತು ಮಾತ್ರ ಸಖತ್ತಾಗಿ ಕಲ್ತಾರೆ. ಮತ್ತೆ ಕಷ್ಟ ಆಗಲಿ ಮಾಡ್ಕೊಂಡೇ ತಿನ್ಬೇಕು. ಆಯ್ತಪ್ಪ, ಮಾಡ್ತೀನಿ ಬೇಗ. ಇನ್ನೇನಿಲ್ಲ, ಅಷ್ಟೇ. ಸ್ವಲ್ಪ ಈರುಳ್ಳಿ, ಎಣ್ಣೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಬಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಚಿಕನ್ ಹಾಕಿ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಇಷ್ಟು ಕುದಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಅದರಲ್ಲಿ ಚಿಕನ್ನಲ್ಲಿರೋಂಥ ನೀರಿನಾಂಶ ಹೋಗೋವರೆಗೂ ಕುದಿಸ್ಕೊಂತೀನಿ. ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಚಿಕನ್ ಮಸಾಲ, ಗರಂ ಮಸಾಲ ಮತ್ತು ಖಾರದ ಪುಡಿ ಇಷ್ಟು ಹಾಕಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಗ್ರೇವಿ ಎಷ್ಟು ಬೇಕೋ ಅಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ನೀರು ಹಾಕ್ಕೊಂಡು ಅದೊಂದು 10 ನಿಮಿಷ ಬೇಯಿಸ್ಬಿಟ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಏನ್ರಿ ಚೆನ್ನಾಗಿರಲ್ಲ ಚಿಕನ್ ಗ್ರೇವಿ? ಚೆನ್ನಾಗಿರ್ತದೆ, ಸಖತ್ತಾಗಿರುತ್ತೆ. ಅದಕ್ಕಷ್ಟೇ. ಅದು ನಾನೆಲ್ಲ ಬಳಸೋದು ಇದೇ ಬ್ರ್ಯಾಂಡೇ ನೋಡಿ. ನನಗೆ ಅದೇನೋ ಬೇರೆದು ಯಾವುದು ನಮ್ಗೆ ಇಷ್ಟ ಆಗಲ್ಲ ಮಸಾಲೆಗಳಲ್ಲಿ. ಆಚೆ ಅಂದರೆ ನಂಗೆ ತುಂಬ ಇಷ್ಟ. ಅಂದರೆ ಟೇಸ್ಟ್ ಆ ಥರ ಬರುತ್ತೆ ಅಂತ ಅನಿಸುತ್ತೆ. ನನಗೇನೋ ಗೊತ್ತಿಲ್ಲ, ಮುಂಚೆಯಿಂದ ಇದೇ ನಾನು ನೋಡಿ. ಖಾರದ ಪುಡಿ ಸಮೇತ ಆಚೆ ಏನು ಅಂತ ಕೊಡೋದು, ಎಲ್ಲನೂ ಆಚೆಯಲ್ಲೇ ತೊಗೊಂಡು ಬಂದಿರ್ತೀನಿ. ಮುಗಿದಾಗ ಮತ್ತೆ ಸೂಪರ್ ಮಾರ್ಕೆಟ್ಗೆ ಹೋದಾಗ ತಂದು ಇಟ್ಕೊಳ್ತೀನಿ. ಫ್ರಿಡ್ಜ್ ಇರುತ್ತಲ್ಲ, ಇಟ್ಕೊಬಿಡ್ತೀನಿ ಅದರಲ್ಲಿ. ಓಕೆ, ಅದೊಂದು ಇನ್ನೊಂದು 10 ನಿಮಿಷ. ಇನ್ನೊಂದು ನೀನು ವಿಡಿಯೋ ಶೂಟ್ ಮಾಡ್ತಿರ್ತೀನಲ್ಲ ಅವಾಗ ಏನ್ರಿ ಅನ್ಬೇಡ, ಓಯ್ ಅನ್ ಸಾಕು. ಹಾಂ, ನನಗೇನ್ರಿ ಅಂದರೆ ನಂಗೆ ಇಷ್ಟ ಆಗಲ್ಲ. ನನಗೆ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನನಗೆ ಓಯ್ ಇಲ್ಲೋಡ ಅನ್ನ.
ಅದು ಬಿಟ್ಟು ಏನ್ರಿ ಅಂದ್ರೆ ಇಷ್ಟು ದಿನ ಅಂದಿದ್ದಿ ಹೋಗ್ಯಾನ್ರಿ ಅಂದ್ರೆ ಹಂಗಲ್ಲ ವಿಡಿಯೋದಲ್ಲಿ ಏನ್ರಿ ಅಂತ ಬರೆಯೋದೇ ಕೊಡ್ಬೇಕು ಅಂತ. ಅವ್ರಿಗೆ ಅನ್ನ ನಾವ್ ಹಂಗೆ ಓಯ್ ಅಂತ ಅನ್ನೋದು. ಇವಾಗ ಹೇಳಿದ್ಯಲ್ಲ, ಇವಾಗ ನೋಡ್ರಿ ಏನ್ ಕಾಮೆಂಟ್ ಮಾಡೋ ಹಾಗಿಲ್ಲ ನಾನು ಓಯ್ ಅಂತೀನಿ ಎಲ್ಲಿದ್ರು. ಓಯ್ ಅಮ್ಮಂಗಿಲ್ಲ, ಓಯ್ ಅನ್ನ ಅಷ್ಟೇ ಸಿಂಪಲ್ ಆಗಿ. ಅದ್ರಾಗೂ ಐತೆ ಅನ್ನೋದ್ರಾಗೂ ಮೀನಿಂಗು. ಹೆಂಗೆ ಸುಮ್ಮನೆ ಓಯ್ ಅನ್ನ ಅಷ್ಟೇ. ಅದ್ಬಿಟ್ಟು ಓಯ್ ಅಂದ್ರೆ ಅವತ್ತು ರೈಸ್ ಆಗ್ತದೆ ವಾಯ್ಸು. ಅಷ್ಟೇ. ಓಯ್ ಇಲ್ಲೋಡು ಅಂದ್ರೆ ಆಗೋಯ್ತು. ಅದ್ಬಿಟ್ಟು ಓಯ್ ಇಲ್ಲೋಡು ಅನ್ನಂಗಿಲ್ಲ. ಓಯ್ ಅನ್ಬೇಕಂತೆ. ಓಯ್ ಕೊಡ್ರಿ ಫೇಸ್ ತೋರ್ಸೋಣ ಒಂದ್ಸರಿ. ಏಯ್ ಸುಮ್ಮನೆ ಇಲ್ಲ ಇಲ್ಲ ಬಾಡಿಯಾಗಿದ್ದೀನಿ ನಾನು. ಕೊಡಿಲಿ ಏನಾಗಲ್ಲ. ಬನೀನಾಗಿದ್ದೀನಿ. ಸುಮ್ನಿರ. ಹೇಳಪ್ಪ ಓಯ್ ಓಯ್ ಅನ್ನ ಅಷ್ಟೇ. ಓಯ್ ಅನ್ಬೇಡ ಅಂತೀನಿ. ಏನ್ರಿ ಅನ್ಬೇಡ. ಇಲ್ಲ ಮಂಜು ಮಂಜು ಅಂದ್ರು ಬೇಡ ಅಷ್ಟೇ. ಓಯ್ ಅನ್ನು ಮಂಪಟಿ ಅಲ್ಲ ಮೆಟ್ಟ ತಕೊಂಡ್ ಹಾಕ್ತೀನಿ. ನನ್ನ ಫ್ರೆಂಡ್ಸ್ ಅಂತಾರ ಅಂದ್ರೆ ಅಲ್ಲಿ ಅಪ್ಪ ನಾನು ಅನ್ಬ ದೂರ ಇದ್ದಾಗ ದೇವ್ರಾದ್ರೆ ಬೇರೆದಲ್ಲಿ ನೋಡಿ ಅದೇ ಅಂತಾರೆ. ಸರಿ ಅಂದ್ಲ ನಿನ್ನ ಹೆಸರೇ ಮಂಪಟಿ ಅಲ್ಲ ಅನ್ನ ನನ್ ಗೂಗಲ್ ಐಡಿನೇ ಮಂಪಟಿನ ಅಂತ ನೋಡ್ ಮಂಪಟಿ ಅಲ್ಲ ಅಂದ್ರೆ ಮೆಟ್ಟ ತಗೊಂಡ್ ಹಾಕ್ತೀನಿ ಹಂಗೆ ಬಾಯಿಗೆ ಅಡಿತಡಿ ಇಲ್ಲ. ನಮ್ಮ ಮನೆಯವ್ರಿಗೆ ಹೆಂಗೆ ಹೆಂಗಿರೋ ಬಾಯಿ ಹೆಂಗೆ ಮಾತಾಡ್ಬಿಡ್ತಾರೆ. ಮರ್ತೋಗ್ಬಿಡ್ತೀನಿ ಫೋನ್ನ. ಬಂದ್ಬಿಡ್ತದ ಫ್ಲೋ ಏನಾಗಾದ್ರೆ. ಓ ಫ್ಲೋ ಬೇರೆ ಐತೆ ನಿಮ್ಗೆ ಬೈಲೆ ಇಲ್ಲ. ಓ ಏನ್ಬೇಕಂತೆ ಏನೋ ನನ್ ಬಾಯಿ ಜಾರಿ ಮಂಪಟಿ ಅಂದ್ರೆ ಮೆಟ್ನೆಟ್ ಅಂತೆ ನನ್ಗೆ. ಫ್ಲೋನಾಗ ಹಂಗೆ ಬೈದ್ ಬಿಡ್ತಾರೆ ಹೇಳ್ರಿ. ನಾವ್ ಅದು ಕಾಮನ್ ಆಗಿ ಒಂದ್ 2 ನಿಮಿಷಕ್ಕೆ ಮರ್ತೋಗ ಅಷ್ಟೇ ಬೈದವು. ನಾನ್ ಮರ್ತೋಗ್ತೀನಿ ಹೇಳಪ್ಪ. ನಾನು ಯಾವ್ದು ಸಾಧಿಸಲ್ಲ. ನಾನು ಮರ್ತೋಗ್ತೀನಿ ಬೈದ್ಮೇಲೆ ಒಂದ್ 5 ನಿಮಿಷಕ್ಕೆ ನಾನು ಮರ್ತೋಗ್ತೀನಿ. ನೀನ್ ಮರ್ತೋಗ್ತೀಯ ಬೈದು. ನಾನ್ ಬಯಸ್ಕೊಂಡಿರೋ ಮರಿಬೇಕಲ್ಲ. ಮರಿ ಏನು ಆಗಲ್ಲ. ಬೇರೆ ಬೈಯಲ್ಲ, ನಾನೇ ಅಲ್ಲ ಬೈಯೋದು. ಆಯ್ತಪ್ಪ ಮರಿತೀನಿ. ಸರಿ ಆಯ್ತು. ಚಿಕನ್ ಗ್ರೇವಿ ಮಾಡ್ತೀನಿ, ಆಮೇಲೆ ಸಿಗ್ತೀವಿ. ಈ ಚಿಕನ್ ಗ್ರೇವಿ ಮಾಡಿದ್ದು ನಾವು ಶೃಂಗೇರಿಗೆ ಹೋಗಿದ್ವಲ್ಲ ಅದಕ್ಕೂ ಹಿಂದೆ ಮಾಡಿದ್ದು. ಇದು ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅಪ್ಲೋಡ್ ಮಾಡೋದು. ಅದಕ್ಕೋಸ್ಕರ ಒಂದು ಸ್ವಲ್ಪ ಇತ್ತಲ್ಲ ವ್ಲಾಗು, ಅದು ನನಗೆ ಕಂಟಿನ್ಯೂ ಮಾಡೋಣ. ನಮ್ಮ ಮನೆಯವ್ರು ಬೇರೆ ಚೆನ್ನಾಗಿ ಮಾತಾಡಿದ್ರು ವಿಡಿಯೋದಲ್ಲಿ. ಯಾಕೋ ನನಗೆ ಸುಮ್ಮನೆ ಇದು ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮೂರಲ್ಲಿ 41 ದಿನ ನಾನ್ ವೆಜ್ ಮಾಡೋ ಹಾಗಿಲ್ಲ. ಯಾಕಂದರೆ ಪೂಜೆ ಮಾಡ್ತಾವ್ರೆ ಊರಲ್ಲಿ ದೇವಸ್ಥಾನದಲ್ಲಿ. ಅದಕ್ಕೋಸ್ಕರ ಯಾರೂ ನಾನ್ ವೆಜ್ ಮಾಡ್ತಾಯಿಲ್ಲ. ಆಮೇಲೆ ಈಗ ಮಾಡಿದ್ದಾರೆ ಅಂತ ಅಂದ್ಕೋಬೋದು ನಮ್ಮೂರವ್ರು ಯಾರಾದರೂ ನೋಡಿದ್ರೆ. ಅದಕ್ಕೆ ನಂಗೆ ಮುಂಚೆನೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಮನೆಯವ್ರಿಗೆ ಏನೋ ಪೋಸ್ಟ್ ಬಂದೈತೆ, ಅವಾಗ ಏನೋ ಕಾಣ್ದಂಗೆ ಬುಕ್ ಮಾಡೋಳೆ. ತಗೊಂಡ್ ಬಾ ತಿಸ್ಕರ ತಗೋಬಾ. ಏನದ ಅದೃಷ್ಟವಂತರಕ್ಕ ನೀವು ಅಂತ ಐತಿ. ಏನೋ ಪಾರ್ಸಲ್ ಬಂದಿತ್ತು, ಬಾ ಮಚ್ಚ ತೆಗೆದು ನೋಡೋಣ. ಏನೋ ಪ್ರಮೋಷನ್ ಕಳ್ಸವ್ರೆ, ನೋಡ್ಬೇಕು ನೋಡಿ. ಬಾ ನೋಡೋಣ. ಬಾ. ಏನು ಪಾರ್ಸಲ್ ಬಂದೈತೆ? ಪಾರ್ಸಲ್ ಅದೇನಪ್ಪ ಪ್ರಮೋಷನ್ಗೆ ಅಂತಂದು ಹೇಳಿದ್ನಲ್ಲ. ಪಾಪ ಅವರು ಮನೇಲೇನೆ ಚಿಕ್ಕದಾಗಿ ಈ ರೀತಿ ಸ್ಟಾರ್ಟ್ ಮಾಡೋರಂತೆ. ಅಮೌಂಟ್ ಏನು ಕೊಡಕ್ ಆಗಲ್ಲ ಸಿಸ್ಟರ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಪರವಾಗಿಲ್ಲ ಆಯ್ತು ಮಾಡ್ಕೊಡ್ತೀನಿ ಕಳಿಸ್ರಿ ಅಂದೆ. ಏನೇನಾಯ್ತು ಇದ್ರಲ್ಲಿ? ಅದೇ ಓಪನ್ ಮಾಡ್ಬೇಕು. ಹಂಗೆ ಇರ್ರಿ, ಸಿಜರ್ ತರ್ತೀನಿ. ಸಿಜರ್ ಎಲ್ಲ ಐತೆ. ಸಿಜರ್ ನಿಧಾನಕ್ಕೆ ಓಪನ್ ಮಾಡ್ಬೇಕಂತೆ ಹೇಳವ್ರೆ. ಯಾಕಂದ್ರೆ ಒಂದೇ ಸರಿ ಹಿಂಗೆ ಅಂದ್ಬಿಡ್ಬೇಡ್ರಿ, ಸ್ವಲ್ಪ ಜಾಸ್ತಿ ಎಲ್ಲ ಇಟ್ಟಿದ್ದೀನಿ. ಏನು ಗೊತ್ತಾ, ಮನೇಲಿ ಸ್ಟಾರ್ಟಪ್ ಮಾಡೋರಂತೆ ಪಾಪ ಬಿಸ್ನೆಸ್ಸು. ಅಮೌಂಟ್ ಕೊಡೋಕ್ಕಾಗಲ್ಲ ಸಿಸ್ಟರ್, ನಮ್ಮ ಹತ್ರ ಇರುವಂಥ ಐಟಮ್ಸ್ ಎಲ್ಲ ಕೊಡ್ತೀವಿ. ನಿಮ್ಮ ವ್ಲಾಗ್ಸಲ್ಲಿ ತುಂಬ ಜನ ಹೆಣ್ಮಕ್ಳು ನೋಡ್ತಾ ಇರ್ತಾರೆ. ಹಂಗಾಗಿ ನೀವು ಶೇರ್ ಮಾಡ್ಕೊಳ್ಳೋದ್ರಿಂದ ನನಗೂ ಯೂಸ್ ಆಗುತ್ತೆ, ನಿಮಗೂ ಯೂಸ್ ಆಗೋ ಥರನೇ ಕಳಿಸ್ತೀನಿ. ನಿಮಗೂ ವೇಸ್ಟ್ ಆಗೋ ಥರ ಏನೂ ಕಳಿಸಲ್ಲ ಅಂತಂದು ಹೇಳಿದ್ರು. ಸರಿ ಆಯಿತು ಸಿಸ್ಟರ್ ಅಂತ. ಯಾಕಂದರೆ ಎಲ್ಲರ ಹತ್ರ ನಾವು ಅಮೌಂಟ್ ತೊಗೊಳಕ್ಕಾಗಲ್ಲ. ಸ್ವಲ್ಪ ಜನರ ಹತ್ರ ಈ ಥರ ಐಟಮ್ ತೊಗೊಂಡು ಫ್ರೀಯಾಗಿ ಮಾಡ್ಕೊಡೋದು ಇರುತ್ತೆ. ಕೆಲವೊಂದು ಸಾರಿ ನಾವು ಬರೀ ಎಲ್ಲ ದುಡ್ಡಿಂದನೇ ಅಳತೆ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಸರಿ ಸಿಸ್ಟರ್ ಆಯ್ತು ಕಳಿಸ್ಕೊಡಿ ಅಂತ ಅಂದೆ. ಕಳಿಸ್ಕೊಟ್ಟಿದ್ದಾರೆ, ಅದಕ್ಕೆ ಓಪನ್ ಮಾಡ್ತಾ ಇದ್ದೀನಿ. ಏನೇನಿದೆ ನೀವು ನೋಡಿ ಹಂಗೆ ವಿಡಿಯೋದಲ್ಲಿ. ಏನಪ್ಪ ಅಳಿಯ ನನ್ನ ಮನೆ ತೊಳಿಯ.
ಭತ್ತದ ತೋರಣ ಎಲ್ಲ ಕಳಿಸಿದ್ದಾರೆ. ಹಂಗೆ ಕಟ್ ಮಾಡಿ ಉದ್ದ ಅಲ್ಲಿಗೆ ಆತರ ಆಗೈತೆ ಅವಾಗೆ. ಅಲ್ಲ ಇದು ಕವರ್ ಅಷ್ಟೇ ತೆಗೆದು ಬಿಡ್ಬೇಕು. ಈಗ ನೋಡಿ ಬಾಕ್ಸ್ ಐತೆ. ಹ್ಞೂ ಇನ್ನೊಂದು ಸ್ವಲ್ಪ ಕಟ್ ಮಾಡಿ ಉದ್ದಕ್ಕೆ. ಅದೇ ನಂಗೆ ಕೇಳ್ತೀಯ, ಈ ಕಡೆ ಕಟ್ ಮಾಡು. ಸ್ವಲ್ಪ ಕಟ್ ಮಾಡಿ ನಾಯಿ ಕಿತ್ತಂಗೆ ಕೇಳ್ತೀವಿ. ಕರೆಂಟ್ ಅಂತ ಹೋಗಮ್ಮ, ಇನ್ನೊಂದು ಲೈಟ್ ಹಾಕು. ಕತ್ಲು ಸುಮ್ಮನೆ. ತೆಗಿಯೋಕೆ ಸಾಹಸ ಮಾಡಿಬಿಟ್ಲ. ನಿಲ್ಲಪ್ಪ ನೆಟ್ಟಿಗೆ ನಿಲ್ಸು ಹಂಗೆ. ಓಕೆನಾ? ಓಕೆ. ಸ್ಯಾರಿ, ಒಂದು ಸೀರೆ. ಓ ಸೂಪರ್ ಆಗಿದೆ ಸ್ಯಾರಿ. ಸ್ಯಾರಿ ಒಂದು. ಇದು ಭತ್ತದ ತೋರಣ ಅಂದ್ಕೊಂಡಿದ್ದೀನಿ. ಆಗಲೇ ಭತ್ತ ಎಲ್ಲ ಓದ್ತಾ ಇದ್ದಾವೆ. ನಿಲ್ಸು. ಅದು ಆಮೇಲೆ ನನ್ನ ಹ್ಯಾಂಡ್ ಬ್ಯಾಗು. ಆಮೇಲೆ ಇದು ಏನಾದರೂ ಬಂದಿರೋರಿಗೆ ಗಿಫ್ಟ್ ಆದರೂ ಕೊಟ್ಟು ಕಳಿಸ್ಬೋದು. ಇಲ್ಲಾಂದರೆ ನಾವೇನಾದರೂ ಈ ಥರ ಕ್ಯಾರಿ ಮಾಡೋಕ್ಕೆ ತಗೊಂಡು ಹೋಗ್ಬೋದು. ಇದೊಂದು ಬ್ಯಾಗು ಮತ್ತು ಇದೊಂದು ಹ್ಯಾಂಡ್ ಬ್ಯಾಗು. ಚೆನ್ನಾಗೈತೆ ಕ್ವಾಲಿಟಿ. ಮನೆ ಲೈಟ್ ಆಫ್ ಮಾಡಿ ಹೋಗೋದು. ಇದಿದ್ರೆ ರಿಫ್ಲೆಕ್ಟ್ ಹೊಡಿತೈತೆ. ಇದು 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 ಆಫ್ ಮಾಡು. ಇದು ಆಫ್ ಮಾಡಿ ಅದು ಹಾಕಪ್ಪ. ಮತ್ತು ಇದೊಂದು, ಇದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ. ದೇವಸ್ಥಾನಕ್ಕೆಲ್ಲ ತಗೊಂಡು ಹೋಗ್ಬೋದು ಆರಾಮಾಗಿ. ನಾನಂಗೆ ಅಂದ್ಕೊಂಡಿದ್ದೀನಿ ಅದು ರಿಟರ್ನ್ ಗಿಫ್ಟ್ಗೆಲ್ಲ ಯೂಸ್ ಆಗುತ್ತೆ ಈ ಥರ ಬ್ಯಾಗ್ಸು. ನೋಡಿ ಇದೊಂದು ಬ್ಯಾಗು ಯೂಸ್ ಆಗೋ ಥರನೇ ಪಾಪ ಕಳಿಸಿದ್ದಾರೆ. ಹೇಳಿದರು ನಿಮ್ಗೆ ಯೂಸ್ ಆಗೋ ಥರನೇ ಕಳಿಸ್ತೀನಿ ಸಿಸ್ಟರ್, ವೇಸ್ಟ್ ಆಗೋ ಥರ ಯಾವುದು ಕಳಿಸಲ್ಲ ಅಂದರು. ಏನೋ ಇದು ಗೊತ್ತಿಲ್ಲಪ್ಪ, ಚೆಕ್ ಮಾಡಬೇಕು. ಏನಿದು? ಏನೋ ನನಗೆ ಚಾಕ್ ಪೀಸ್. ಚಾಕ್ ಪೀಸ್ ಅಲ್ಲ ಅದು. ಅದಷ್ಟೇ. ಇದರಲ್ಲಿ ಏನಾದರೂ ಇಟ್ಕೋಬೋದು. ಇಯರಿಂಗ್ಸ್ದ ಅಂದ್ಕೊಂಡಿದ್ದೀನಿ. ಇದೊಂದು ಪೌಚ್ ಥರ ಅಂದ್ಕೊಂಡಿದ್ದೀನಿ. ಗಿಫ್ಟ್ಸ್ ಇಯರಿಂಗ್ಸ್ದೆ ಅಂದ್ಕೊಂಡಿದ್ದೀನಿ. ಇರಲಿ ಕೇಳೋಣ. ಓಹೋ ನನ್ನ ಅಳಿಯ ನೋಡಲಿ, ಕೇಳು ಫೋನ್ ಮಾಡಿ. ಸುಮ್ಮನೆ ನಾನು ತೆಗೆದು ತೋರಿಸ್ತೀನಿ ಇಲ್ಲಿ ಮನೆ, ಆಮೇಲೆ ತಗೊಳ್ಳಿವಂತೆ. ಮತ್ತು ಇದೊಂದು ಹ್ಯಾಂಡ್ ಪರ್ಸು ಚಿಕ್ಕದಾಗಿ ಎಲ್ಲಾದರೂ ಹೋದಾಗ ಹಿಂಗೆ ತಗೊಂಡೋಗಕ್ಕೆ ಚೆನ್ನಾಗಿ. ನನಗೆ ಕತ್ಲಕ್ಕೆ ಕಾಣಲ್ಲ ಎಲ್ಲ ಐತದ ಓಪನ್. ಮುದುಕಿ ಆಗೋಳ ನಿಮ್ಮ ಮತ್ತೆ ಕತ್ಲಕ್ಕೆ ಕಾಣಲ್ಲ ಅಂತೇಳಿ ಅವಾಗ ಎಲ್ಲ ಕವರ್. ವಾವ್ ಸಖತ್ತಾಗೈತು ಮನೆ. ಜಿಪ್ಪು. ಓ ಈ ಥರ ಪರ್ಸ್. ಪಾಕೆಟ್. ಆ ಕವರ್ ಅದರಡೆಲ್ಲ ಇರಲಿ, ಆಮೇಲೆ ಎತ್ತಿರೋದಕ್ಕೆ. ಇದೊಂದು ಪರ್ಸ್ ಚಿಕ್ಕದು. ಎಷ್ಟೊಂದು ಕೊಟ್ಟೈತೆ ಪಾಪ. ವಾಪಸ್ ಕೊಡು ಪಾಪ. ಮತ್ತು ಇದೊಂದು ಇದು ಬ್ಯಾಗ್ ಥರ ಒಂಥರ ಎಲ್ಲ ಹಾಕಿ ಮಡ್ಚಿಡೋದು. ಯಾತ ಕಳಿಸವ್ರಿ ಪ್ರಮೋಷನ್ಗೆ. ಬ್ಯಾಗು, ಇದೊಂದು ಪರ್ಸು, ಆಮೇಲೆ ಇದೊಂದು ಪುಟ್ಟ ಪರ್ಸು. ಎಲ್ಲ ಚಿಕ್ಕ ಯಾವ್ದ್ರಾಗ ದುಡ್ಡು ಐತೆ ನೋಡ. ಆಮೇಲೆ ಇದೊಂದು ಪೌಚ್ ಅಷ್ಟೇ. ಸುಮ್ಮನೆ ಬನ್ನಿ. ಇದು ಹ್ಯಾಂಡ್ ಬ್ಯಾಗ್ ಚೆನ್ನಾಗೈತೆ ಅಲ್ಲೇ, ಹಾಕೊಳ್ಳೋದು ಚೆನ್ನಾಗಿದೆ. ಇದು ಭತ್ತದ ತೋರಣ ಜಾಸ್ತಿ ಉದುರ್ತವೆ, ಕೊಡುವಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ತೆಗೆದು ಹಾಕ್ರಿ ಅಂತ ಹೇಳೈತೆ. ಇದೊಂದು ಡ್ರೆಸ್ ನೋಡ್ರಿ, ಟಾಪ್. ಇದು ಸ್ಯಾರಿ ಚೆನ್ನಾಗೈತೆ. ಸೆಲೆಕ್ಟ್ ಮಾಡಿದ್ದು ನಾನೇ, ಫೋಟೋಸ್ ಕಳಿಸಿದ್ರು. ಸೆಲೆಕ್ಟ್ ನಂದೇನೆ, ಕಳಿಸಿರೋದು ಅವ್ರು ಕಳಿಸ್ಕೊಟ್ಟವ್ರೆ. ಸ್ಯಾರಿ ಫುಲ್ ಇದೇ ಥರನೇ ಇರುತ್ತೆ. ಚೆನ್ನಾಯ್ತಲ್ಲ.
ಹಾಕಲೆ ಮಮ್ಮಿ ಯಾಕೆ ನೋಡು ಭತ್ತ ತೊಗೋಣ ಆಮೇಲೆ ತೋರಿಸ್ತೀವಿ. ಇವಾಗ ಬಿಚ್ಚೋದು ಬೇಡ, ಹಾಕ್ಬಿಡ್ಬೇಕು ಬಿಚ್ಚೋದು. ಇರಲಿ, ಇವಾಗ ಇದಕ್ಕೆ ತೋರಿಸ್ತೀನಿ, ಇನ್ಸ್ಟಾಗ್ರಾಮ್ ತಗೋಬೇಕು.